ನಮಸ್ಕಾರ ಕರ್ನಾಟಕ. ಕರೋನಾ ಟೈಮಲ್ಲಿ ಜನಗಳನ್ನ ಎಣಗಾಡಿಸಿದಾಗೋಗಿದೆ. ಇವಾಗ ಆ ಕೋವಿಶೀಲ್ಡ್ ಅನ್ನೋ ಒಂದು ವ್ಯಾಕ್ಸಿನ್ ಏನಿದೆ ಅದ್ರ ಬಗ್ಗೆ ಒಂದು ಸುಪ್ರೀಂ ಕೋರ್ಟಲ್ಲಿ ಒಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದನ್ನು ಕೇಳೇ ಅರ್ಧ ಎಲ್ಲರಿಗೂ ಶಾಕ್ ಆಗಿದೆ. ಪೇಪರಲ್ಲೆಲ್ಲ ಬಂದಿದೆ, ಟಿ ವಿ ಚಾನಲೆಲ್ಲ ಹೇಳಿದ್ದಾರೆ. ಏನಪ್ಪ ಅಂದರೆ ಈ ಒಂದು ಕೋವಿಶೀಲ್ಡ್ ವ್ಯಾಕ್ಸಿನ್ ಏನು ತೊಗೊಂಡಿದ್ದಾರೆ, ಅದು ತೊಗೊಂಡ ಮೇಲೆ ಸುಮಾರು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ ಮತ್ತು ಒಂದು ರಕ್ತ ಕಟ್ತಿದೆ ಅನ್ನೋದನ್ನ ಆ ಒಂದು ಕಂಪ್ನಿಯವರೇ ಸತ್ಯನ ಒಪ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಜನಗಳನ್ನ ಹಾಳು ಮಾಡಿಬಿಟ್ರು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ವ್ಯಾಕ್ಸಿನ್ ತೊಗೊಂಡ್ಮೇಲೆ ಸುಮಾರು ಜನ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ. ಅದು ದೊಡ್ಡವರಿಂದ ಇರ್ಬೋದು, ಸಣ್ಣವ್ರವ್ರಿಗೂ ಇರ್ಬೋದು, ಹೆಸರು ಮಾಡಿರೋರು ಇರ್ಬೋದು, ಎಲ್ಲ ಆಲ್ಮೋಸ್ಟು ತುಂಬ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ. ಮತ್ತು ಏನಪ್ಪ ಅಂದರೆ ಸರ್ಕಾರದವರು ಒಂದು ಅಫಿಡವಿಟ್ ಸಲ್ಲಿಸಿದ್ದಾರೆ ಸುಪ್ರೀಂ ಕೋರ್ಟ್ಗೆ. ಸಖತ್ತಾಗಿ ಹೇಳಿದ್ದಾರೆ ಗುರು. ಹೆಂಗೆ ಹೇಳಿದ್ದಾರೆ ಅಂದರೆ ಚಪ್ಪಲಿಲಿ ಹೊಡೆದಂಗಿದೆ. ನಾವು ಯಾವ ಜನಗಳಿಗಾಗಲಿ ನಾವು ಫೋರ್ಸೇಬಲಲ್ಲಿ ಅದನ್ನು ತಗೊಳ್ಳಿ ಅಂತ ಹೇಳೇ ಇಲ್ಲ ನಾವು ಅಂತ ಒಂದು ಅಫಿಡವಿಟ್ ಒಂದು ಕೊಟ್ಟಿದ್ದಾರಲ್ಲ ಸುಪ್ರೀಂ ಕೋರ್ಟ್ಗೆ. ಏನ್ದ್ರಲ್ಲಿ ಹೊಡಿಬೇಕು ಗುರು ಇವು ನನ್ನ ಮಕ್ಕಳಿಗೆ. ಒಂದು ವ್ಯಾಕ್ಸಿನ್ ತೊಗೊಂಡಿಲ್ಲ ಅಂದರೆ ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ ಬಿಡಲಿಲ್ಲ, ಏರ್ಪೋರ್ಟ್ಗೆ ಹೋಗೋಕ್ಕೆ ಬಿಡಲಿಲ್ಲ, ಎಲ್ಲಿ ಹೋಗೋಕ್ಕೂ ಬಿಡ್ತಿರ್ಲಿಲ್ಲ. ಆ ಒಂದು ತೊಗೊಂಡಿರೋ ವ್ಯಾಕ್ಸಿನ್ನ ಸ್ಲಿಪ್ ತೋರಿಸ್ಬೇಕಾಗಿತ್ತು, ಇಲ್ಲಾಂದ್ರೆ ಮೊಬೈಲಲ್ಲಿ ಬಂದಿರೋ ಮೆಸೇಜ್ ತೋರಿಸ್ಬೇಕಾಗಿತ್ತು. ಒಟ್ಟಿನಲ್ಲಿ ಜನಗಳನ್ನ ಹಾಳು ಮಾಡೋದೇ ಈ ನನ್ನ ಮಗನ ಸರ್ಕಾರಗಳು. ಒಟ್ಟಿನಲ್ಲಿ ಉದ್ಧಾರ ಏನೂ ಮಾಡಿಲ್ಲ ಗುರು. ಒಟ್ಟಿನಲ್ಲಿ ಆ ಒಂದು ವ್ಯಾಕ್ಸಿನಿಂದ ಒಂದಷ್ಟು ಕುಟುಂಬ ನರಳಾಡಿದಾಗೋಗಿದೆ, ಎಷ್ಟೋ ಜನ ತೀರ್ಕೊಂಡಿದ್ದು ಆಗೋಗಿದೆ. ಒಟ್ಟಿನಲ್ಲಿ ಜನಗಳನ್ನ ಹಾಳು ಮಾಡೋದಕ್ಕೆ ಅಂತಲೇ ಈ ಒಂದು ಸರ್ಕಾರ ಇರೋದು ಅಂತ ನನಗೆ ಅನ್ನಿಸ್ಬಿಟ್ಟಿದೆ. ಮತ್ತು ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಕ್ಕಾಪಟ್ಟೆ ಬೇಜಾರಾಗಿರೋವಂಥ ವಿಷಯ. ಎಷ್ಟೋ 3 ವರ್ಷ ಆದಮೇಲೆ ಈ ಒಂದು ಸತ್ಯ ತಿಳ್ಕೊಳ್ಳೋ ಹಂಗಾಯಿತು. ಅದನ್ನು ಒಪ್ಕೊಂಡಿದ್ದಾರಲ್ಲ, ಯಪ್ಪ ದೇವರೇ, ಇನ್ನೂ ಏನೇನು ಕಾಯ್ದಿದೆಯೋ, ಏನೇನು ಕರ್ಮನೋ. ಒಟ್ಟಿನಲ್ಲಿ ಕರ್ಮಗಳಿಂದ ಮಳೆ ಬೆಳೆ ಏನೂ ಆಗ್ತಾಯಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.